ಶಾಂತೇಶ್ವರ ಅನುದಾನಿತ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಹಂದಿಗನೂರು ತಾಲೂಕು ಸಿಂದಗಿ ಜಿಲ್ಲಾ ವಿಜಯಪುರ ಕೊರಟಗಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಅಂದರೆ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ಸ್ಪರ್ಧೆಗಳನ್ನು ನಡೆಸುವ ಕಾರ್ಯಕ್ರಮವಾಗಿದೆ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಡಾ ಮಡಿವಾಳಯ್ಯ ಹಿರೇಮಠ್, ಪ್ರತಿಭಾ ವಿಜೇತರಿಗೆ ಮೂಮೆಂಟ್ ಕಾಣಿಕೆ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಕಲಾವತಿ ಇರ್ಗಂಟಪ್ಪ ಬಿರಾದರ್, ಉದ್ಘಾಟಕರು ಮಾಂತೇಶ್ ಎಡ್ರಾಮಿ, ಕ್ಷೇತ್ರದ ಶಿಕ್ಷಣಾಧಿಕಾರಿ ಸಿಂದಗಿ, ಮುಖ್ಯ ಅತಿಥಿಗಳು ಎಂಪಿಬಿಸೆ ಶಿಕ್ಷಣ ಸಂಯೋಜಕರು ಕಲಕೇರಿ ವಲಯ ನಿರ್ದೇಶಕರು ರಮೇಶ್ ನಾಯಕ್, ಮುಖ್ಯ ಗುರುಗಳು ಶಿವಾನಂದ್ ನಾಗೂರು ಮತ್ತು ಎಲ್ಲ ಸಹ ಶಿಕ್ಷಕರು ಸಂಜು ರಾಠೋಡ್, ಸಿಆರ್ಪಿ ಕೊರಟಗಿ. ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಣೆ ಎಸ್ಎಸ್ ಬಿರಾದರ್, ಊರಿನ ಗಣ್ಯರು ದಾನಿಗಳು ರಮೇಶ್ ಗೌಡ, ಎಂ ಪಾಟೀಲ್, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಶಾಂತಪ್ಪ ಹುಣಸಗಿ, ಗಣ್ಯ ವ್ಯಾಪಾರಸ್ಥರು ಸಚಿನ್ ಗೌಡ ಪಾಟೀಲ್, ಗ್ರಾಮ ಪಂಚಾಯಿತಿ ಸದಸ್ಯರು ದಾನಪ್ಪ ಗೌಡ ಚನ್ನಗೊಂಡ, ವಕೀಲರು ನಾನಾಗೌಡ ಮೂಳಮಾಡ ಮತ್ತು ಊರಿನ ಹಿರಿಯರು ಚನ್ನಪ್ಪಗೌಡ ಬಿರಾದರ್, ಜೈಕಸಂ ಜಿಲ್ಲಾ ವರ್ತಕರು, ಶ್ರೀ ಶಾಂತೇಶ್ವರ ಅನುದಾನಿತ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರ ವರ್ಗ ಮತ್ತು ಮುದ್ದು ವಿದ್ಯಾರ್ಥಿಗಳು, ಊರಿನ ಯುವಕರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಮಂಜುನಾಥ್ ಸಾತಿಯಾಳ, ಎಂಟಿವಿ ನ್ಯೂಸ್ ಕನ್ನಡ. ಸಂಗೀತ ಸಾಹಿತ್ಯ ಆನಂದ ಆಲಾಪವೇ ತನದಿ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ ಮನೋಹರ ಓಂಕಾರ ಸರಿಗಮ ಶ್ರೀಕಾರಂ. ಅವಳ ಕೀರ್ತನೆ ನಮ್ಮನ್ನೇ ಅವಳಿಗೆ ನೀಡಿ ಅರ್ಪಣೆ, ಕೆಳಗಿನ ನಮ್ಮೆಲ್ಲರ ಅಹಂವರ್ತನೆ ಸದಾ ಕಾಲ ನಡೆಯುವುದು ಯಶಸ್ವಿ ಎಂಬ ನರ್ತನೆ ಪೂಜೆಯನ್ನು ಸಲ್ಲಿಸುತ್ತಿರುವ ಪ್ರಾರ್ಥನೆಯ ನಾ ಮಾಡುವೆ, ಕೀರ್ತನೆಯ ನಾ ಹಾಡುವೆ, ಮುಕ್ತಿಯ ಮಾರ್ಗವು ಕಾಣದಾಗಿದೆ, ಶಾಂತಿಯ ಕಾಣದೆ ಹುಡುಕಾಡಿದೆ, ಮುಕ್ತಿಯ ಶಾಂತಿಯ ನೀ ನೀಡುವ ಮಕ್ಕಳೇ ಮುಂದಿನ ಪ್ರಜೆಗ ನಿಮ್ಮಿ ಕನಸಿನ ನವ ಕುಸುಮಗಳು, ನಿಮ್ಮಿ ಕನಸಿನ ನವ ಕುಸುಮಗಳು, ಶುದ್ಧ ಪ್ರೀತಿಗೆ ಚಿಮ್ಮಿ ಹೊಮ್ಮು, ಶುದ್ಧ ಪ್ರೀತಿಗೆ ಚಿಮ್ಮಿ ಹೊಮ್ಮು. ತರಗತಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು KGS ಹಂದಿಗನೂರು. ನಾನು ಧಾರ್ಮಿಕ ಪಠಣ ಹೇಳುತ್ತೇನೆ. ಅರ್ಜುನ್ ವಾಚ ಏವಂ ಸತತ ಯುಕ್ತಾಯೇ ಭಕ್ತ ಸ್ವಂ ಪರ್ಯುಪಾಸತೆ ಏಚಾಪ್ಯಕ್ಷರಮವ್ಯಕ್ತಂ ತೇಷಾಂ ಕೆ ಯೋಗವಿತ್ತಮಾಹ. ಭಗವಾನುವಾಚ ಮಯ್ಯಾವೇಶ ಮನೋಯಮಂ ನಿತ್ಯ. ಸನ್ಮಾನಿಸಿ ಈ ಒಂದು ಋಣವನ್ನು ಹೊರಿಸಿದ್ದೀರಿ. ಅದಕ್ಕೆ ನಾನು ನನ್ನ ಪರವಾಗಿ ಮತ್ತು ವೇದಿಕೆಯಲ್ಲಿ ಸನ್ಮಾನ ಸ್ವೀಕರಿಸಿದ ಎಲ್ಲ ಒಂದು ಗಣ್ಯಮಾನ್ಯರ ಪರವಾಗಿ ಈ ಒಂದು ಸಂಸ್ಥೆಗೆ, ಈ ಸಂಸ್ಥೆಯ ಹಿಂದೆ ಬೆನ್ನೆಲುಬಾಗಿ ಪ್ರತ್ಯಕ್ಷ ಪರೋಕ್ಷವಾಗಿ ಕಾರ್ಯನಿರ್ವಹಿಸಿ ಯಶಸ್ವಿ ಕಾರ್ಯಕ್ರಮ ಮಾಡುವಂತ ಎಲ್ಲರಿಗೂ ಸಹ ಅನಂತ ಕೋಟಿ ವಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ ಹಲವಾರು ಸಂತೋಷ ಕಾರಣಗಳನ್ನ ಹೇಳ್ಬೋದು. ಯಾಕಂದ್ರೆ ನನ್ನೂರಿನ ಕಾರ್ಯಕ್ರಮದಲ್ಲಿ ನಾನು ಬಂದಿದ್ದೇನೆ. ನನಗೆ ಕಲಿಸಿದ ಶಿಕ್ಷಣ ಗುರುಗಳು ರಮೇಶ್ ಅವರು ಮತ್ತೆ ಅಶೋಕ್ ಸರ್ ಇನ್ನೂ ಹಲವಾರು ಜನ ಇದ್ದಾರೆ. ಅವ್ರ ಎದುರುಗಡೆ ನಾನು ಮಾತನಾಡತಕ್ಕಂಥದ್ದು ಇವತ್ತು ಮೊದಲು ನುಡಿಯೇ ನಂದು. ನೀನು ನೀನು ಇಲ್ಲಿ ನಾನು ನಾನು, ನೀನು ಎಂಬುವುದಿಲ್ಲಿ ನಾದವಾಗಿರುವಾಗ ನಾನೇನು ಹಾಡಲೆಯ ದಾಸಾನು ದಾಸ ಅಂತ. ಯಾಕ ಗುರುಗಳ ಮುಂದೆ ನಾವು ಮಾತಾಡ್ಬೇಕಂದ್ರೆ ಬಹಳ ಎಚ್ಚರಿಕೆಯಿಂದ ಮಾತನಾಡ್ಬೇಕಾಗ್ತೈತೆ. ಮತ್ತ ಅದೇ ರೀತಿಯಾಗಿ ಜೀವನ ಕ್ಷೇತ್ರದಲ್ಲಿ ಮನುಷ್ಯನ ಸಾಕಷ್ಟು ತಪ್ಪು ತಡೆಗಳನ್ನು ಮಾಡ್ತಾ ಇರ್ತಾನ. ಈ ಊರಿನಲ್ಲಿ ಹುಟ್ಟಿ ಬೆಳೆದು ಪ್ರತಿ ಹಂತದಲ್ಲಿಯೂ ನನ್ನನ್ನ ತಿದ್ದಿ ತೀಡಿ ಈ ರೀತಿಯಾದಂಥ ಮೂರ್ತ ಸ್ವರೂಪವಾಗಿ ತಾಲೂಕಾ ಕ್ಷೇತ್ರದಲ್ಲಿ ಒಬ್ಬ ವಕೀಲನಾಗಿ ಸೇವೆ ಸಲ್ಲಿಸುವ ನಿಟ್ಟಿನೊಳಗ
ರಾಜ್ಯ ವ್ಯಾಪಿಯಾಗಿ ಇವತ್ತು 2 ವೇದಿಕೆಗಳು, ಕಾನೂನು ರಕ್ಷಣಾ ವೇದಿಕೆ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ಮೂಲಕ ಸೇವೆ ಸಲ್ಲಿಸುವಷ್ಟು ನನ್ನನ್ನ ಜ್ಞಾನಿಯನ್ನಾಗಿ, ಧೈರ್ಯವಂತನನ್ನಾಗಿ, ಸಮರ್ಥನನ್ನಾಗಿ ಮಾಡಿದಂತ ಊರಿನ ಪ್ರತಿಯೊಬ್ಬ ತಾಯಂದಿರು ಮತ್ತು ಸಹೋದರ ಸಹೋದರಿಗೂ ಸಹ ನಾನು ಅನಂತ ಪೂರ್ವ ವಂದನೆಗಳನ್ನು ಸಲ್ಲಿಸ್ತೇನೆ. ವ್ಯಾಪ್ತಿಯ ಪ್ರತಿಭಾ ಕಾರಂಜಿಯ ಉದ್ಘಾಟನೆ ಕಾರ್ಯಕ್ರಮವನ್ನ ಹಂದಿನೂರದ ಶ್ರೀ ಶಾಂತೇಶ್ವರ ಅನುದಾನಿತ ಪ್ರಾಥಮಿಕ ಶಾಲೆಯಲ್ಲಿ ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಕೆಲುಡಿ ಕ್ಲಸ್ಟರ್ ವ್ಯಾಪ್ತಿಯ ಎಲ್ಲ ಮುಖ್ಯೋಪಾಧ್ಯಾಯರೇ, ಶಿಕ್ಷಕ ಬಂಧುಗಳೇ, ಪ್ರತಿಭಾ ಕಾರಂಜಿಯಲ್ಲಿ ಶಾಲಾ ಹಂತದಲ್ಲಿ ತಮ್ಮ ಪ್ರದರ್ಶನವನ್ನು ತೋರಿಸಿ ಅಲ್ಲಿ ಸ್ಥಾನವನ್ನು ಪಡೆದು ಕ್ಲಸ್ಟರ್ ಮಟ್ಟಕ್ಕೆ ಆಯ್ಕೆ ಆಗಿರ್ತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳೇ, ಇಲ್ಲಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲಿಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳೇ, ಪತ್ರಿಕಾ ಮಾಧ್ಯಮದ ಮಿತ್ರರೇ, ಪ್ರತಿಭಾ ಕಾರಂಜಿ ಇದು ಟ್ಯಾಲೆಂಟ್ ದ ಫೌಂಟೈನ್ ಅಂತ ಕರಿತೀವಿ. ಭಾಳ ಒಳ್ಳೆಯ ಹೆಸರು ನಮ್ಮ ಇಲಾಖೆ ಪ್ರತಿಯೊಂದಕ್ಕೂ ಗುರುತಿಸ್ತದೆ. 2001-2ರಲ್ಲಿ ಪ್ರತಿಭಾ ಕಾರಂಜಿಯನ್ನು ಇಲಾಖೆ ಅಧಿಕೃತವಾಗಿ ಪ್ರಾರಂಭ ಮಾಡಿತು. ನಿಮ್ಗೆ ಗೊತ್ತಿರಲಿ, ಈ ಪ್ರೈವೇಟ್ ಶಾಲೆಯವರು, ಒಂದು ಅನುದಾನಿತ ಶಾಲೆಯವರು ಪ್ರತಿ ವರ್ಷ ಈ ಗ್ಯಾದರಿಂಗ್ ಅನ್ನುವ ಹೆಸರಿನಲ್ಲಿ ಮಕ್ಕಳ ಒಂದು ಪ್ರತಿಭೆಯನ್ನು ತೋರಿಸ್ತಕ್ಕಂಥ ವೇದಿಕೆಯನ್ನಾಗಿ ಮಾಡ್ಕೋತಾ ಇದ್ರು. ಇದು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ವ್ಯವಸ್ಥೆ ಇರಲಿಲ್ಲ. ಕೆಲವು ಶಾಲೆಗಳು ತಮ್ಮಷ್ಟಕ್ಕೆ ತಾವೇ ಮಾಡ್ತಾ ಇದ್ರು. ಇದನ್ನು ಮನಗಂಡಿರ್ತಕ್ಕಂಥ ಸರ್ಕಾರಿ ಶಾಲೆಗಳ ಮಕ್ಕಳಲ್ಲಿ ಕೂಡ ಅಗಾಧವಾದ ಪ್ರತಿಭೆ ಇರ್ತದೆ. ಯಾಕಂದರೆ ಪ್ರತಿಭೆಗೆ ಯಾವುದೇ ಭೇದ ಇಲ್ಲ, ಎಲ್ಲ ಮಕ್ಕಳಲ್ಲಿ ಕೂಡ ಪ್ರತಿಭೆ ಇರ್ತದೆ. ಆ ಪ್ರತಿಭೆಯನ್ನು ಗುರುತಿಸಬೇಕು, ಅದನ್ನು ಪ್ರೋತ್ಸಾಹಿಸಬೇಕು, ಅದನ್ನು ಬೆಳೆಸಬೇಕು ಅನ್ನೋ ನಿಟ್ಟಿನಲ್ಲಿ 2001-2ನೇ ಶೈಕ್ಷಣಿಕ ವರ್ಷದಿಂದ ನಿರಂತರವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಬರ್ತಾ ಇದೆ. ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ಸ್ವಲ್ಪ ಬದಲಾವಣೆ ಆಗಿದೆ. ಮೊದಲು ನಾವು ಕಿರಿಯ ಪ್ರಾಥಮಿಕ, ಹಿರಿಯ ಪ್ರಾಥಮಿಕ, ಪ್ರೌಢ ಅಷ್ಟಕ್ಕೆ ನಾವು ಸೀಮಿತ ಮಾಡ್ತಾ ಇದ್ದೀವಿ. ಪ್ರತಿಭಾ ಕಾರಂಜಿ ಹೆಸರು ಕೊಟ್ಟಿದ್ದೀವಿ. ಇತ್ತೀಚೆಗೆ ಕೆಲವು ವರ್ಷಗಳಿಂದ ಪದವಿ ಪೂರ್ವ ಕಾಲೇಜ್ ಹಂತಕ್ಕೂ ಸೇರಿಸಿ ಅದನ್ನು ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಅಂತ ಮಾಡಿದ್ದಾರೆ. ಒಂದಿಷ್ಟು ಏನು ಸ್ಪರ್ಧೆಗಳನ್ನು ಕಡಿಮೆ ಮಾಡಿದ್ದಾರೆ. ಆಮೇಲೆ ಕೆಲವು ಸ್ಪರ್ಧೆಗಳು ತಾಲೂಕು ಹಂತಕ್ಕೆ ಮಾತ್ರ ಸೀಮಿತ, ಜಿಲ್ಲಾ ಹಂತಕ್ಕೆ ಹೋಗೋದಿಲ್ಲ. ಒಟ್ಟಾರೆ ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ. ಇಲ್ಲಿ ನೀವು ನೋಡ್ಬೇಕು, ಇದರಲ್ಲಿ ಏನು ಸ್ಪರ್ಧೆಗಳಿರ್ತವೆ. ಇದರಲ್ಲಿ ಜಾನಪದ ನೃತ್ಯ, ಸಾಮೂಹಿಕ ನೃತ್ಯ, ಆಮೇಲೆ ಛದ್ಮವೇಷ, ಕಂಠಪಾಠ, ಧಾರ್ಮಿಕ ಪಠಣ ಮುಂತಾದ. ಇದರ ಉದ್ದೇಶ ಏನು? ನಮ್ಮ ಭಾರತೀಯ ಪರಂಪರೆಯಲ್ಲಿರ್ತಕ್ಕಂತಹ ಏನು ನಾವು ನಶಿಸಿ ಹೋಗ್ತಕ್ಕಂಥ, ಈಗ ನಮ್ಮ ವಕೀಲರು ಹೇಳದಂತೆ ಏನು ಮೊಬೈಲ್ ಹಾವಳಿಯಿಂದ ಎಷ್ಟೋ ದೇಶಿ ಕ್ರೀಡೆಗಳು ಹಾಳಾಗಿ ಹೋಗಿವೆ, ಎಷ್ಟೋ ಜಾನಪದ ಒಂದು ಸಂಸ್ಕೃತಿ ಪರಂಪರೆ ಕೂಡ ಹಾಳಾಗಿ ಹೋಗ್ತಾ ಇದೆ. ಇವುಗಳು ಉಳಿಬೇಕು, ಇವುಗಳು ಬೆಳಿಬೇಕು ಅನ್ನೋ ದೃಷ್ಟಿಯಿಂದ ಸರ್ಕಾರ ಬೇರೆ ಬೇರೆ ಒಂದು ಸ್ಪರ್ಧೆಗಳನ್ನು ಆಯೋಜನೆ ಮಾಡೋದ್ರ ಮೂಲಕ ಮಕ್ಕಳಿರತಕ್ಕಂಥ ಪ್ರತಿಭೆಯನ್ನು ಹೊರತಕ್ಕಂಥ ಅತ್ಯುತ್ತಮ ವೇದಿಕೆಯಾಗಿ ಈ ಪ್ರತಿಭಾ ಕಾರಂಜಿಯನ್ನು ಪ್ರತಿ ವರ್ಷ ಆಯೋಜನೆ ಮಾಡಿ ಬರ್ತಾ ಇದೆ. ಇದು ಶಾಲಾ ಹಂತ, ಕ್ಲಸ್ಟರ್ ಹಂತ, ತಾಲೂಕು ಹಂತ, ಜಿಲ್ಲೆ ಮತ್ತು ರಾಜ್ಯ ಹಂತದವರೆಗೆ ಕೂಡ ಈ ಕಾರ್ಯಕ್ರಮಗಳು ನಡೀತಾ ಇವೆ. ನಿನ್ನೆ ತಾನೇ ನಾವು ಮಕ್ಕಳ ದಿನಾಚರಣೆಯನ್ನು ಆಯೋಜನೆ ಮಾಡಿದ್ದೀವಿ. ನಿನ್ನೆಯ ಮಕ್ಕಳ ದಿನಾಚರಣೆಯ ವಿಶೇಷತೆ ಏನಂದ್ರೆ ರಾಜ್ಯದ ಸರ್ಕಾರ ಇಡೀ ರಾಜ್ಯದ ಎಲ್ಲ ಪ್ರಾಥಮಿಕ ಪ್ರೌಢಶಾಲೆಗಳಲ್ಲಿ ಪೋಷಕ ಶಿಕ್ಷಕ ಮಹಾಸಭೆಯನ್ನು ಆಯೋಜನೆ ಮಾಡೋದರ ಮೂಲಕ ಅರ್ಥಪೂರ್ಣವಾಗಿ ಮಕ್ಕಳ ದಿನಾಚರಣೆಯನ್ನು ಆಚರಣೆ ಮಾಡಿದ್ದೀವಿ. ಇವತ್ತು ಪ್ರತಿಭಾ ಕಾರಂಜಿ ಮಾಡ್ತಾ ಇದ್ದೀವಿ. ನಮ್ಮ ಇಲಾಖೆಯ ನಿರ್ದೇಶನ ಇತ್ತು 15ನೇ ತಾರೀಕು ಒಳಗಡೆ ಎಲ್ಲ ಕ್ಲಸ್ಟರ್ದವರು ಮುಗಿಸ್ಬೇಕು. ಆಮೇಲೆ ನಾವು ಇದೇ ತಿಂಗಳ ಕೊನೆಯ ವಾರದಲ್ಲಿ ತಾಲೂಕಾ ಮಟ್ಟದ ಒಂದು ಸ್ಪರ್ಧೆಯನ್ನು ಕರ್ನಾಟಕ ಪಬ್ಲಿಕ್ ಶಾಲೆ ಎಲ್ಕಂಚಿಯಲ್ಲಿ ಆಯೋಜನೆ ಮಾಡಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ನನ್ನ ಹಾರೈಕೆ ಇಷ್ಟೇ, ತೀರ್ಪುಗಾರರು ಏನಿದ್ದೀರಿ, ನಿಮ್ಮ ಶಾಲೆ ನಮ್ಮ ಮಕ್ಕಳು ಅಂತ ನೋಡದೇನೆ ಯಾರು ನಿಜವಾದ ವಿದ್ಯಾರ್ಥಿಗಳಿದ್ದಾರೆ, ಯಾರು ಪ್ರತಿಭಾವಂತರಿದ್ದಾರೆ, ಅವರಿಗೆ ದಯವಿಟ್ಟು ಮುಂದೆ ಹೋಗಲಿಕ್ಕೆ ಅವಕಾಶ ಕೊಡಿ. ಯಾವುದೇ ಭೇದ ಭಾವ ತಾರತಮ್ಯ ಮಾಡಬಾರ್ದು. ಇಲ್ಲಿರ್ತಕ್ಕಂಥ ಮಕ್ಕಳು ತಾಲೂಕಾ ಮಟ್ಟಕ್ಕೆ ಬರಲಿ, ಜಿಲ್ಲಾ ಮಟ್ಟಕ್ಕೆ ಬರಲಿ, ರಾಜ್ಯ ಮಟ್ಟಕ್ಕೆ ಹೋಗಲಿ, ಒಟ್ಟಾರೆ ನಮ್ಮ ತಾಲೂಕಿನ ಕೀರ್ತಿಯನ್ನು ತರಲಿ ಅಂತ ಆಶಿಸ್ತಾ ಈ ಒಂದು ವೇದಿಕೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವಕಾಶ ಕೊಟ್ಟು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ಆಯೋಜಕರಿಗೆ ಅಭಿನಂದಿಸ್ತಾ, ನಿಮ್ಗೆ ಗೊತ್ತಿರಲಿ, ನಮ್ಮ ಇದು ಸರ್ಕಾರಿ ಕಾರ್ಯಕ್ರಮ, ನಮ್ಮ ಇಲಾಖೆಯಿಂದ ಅನುದಾನ ಬಹಳ ಸ್ವಲ್ಪ ಇರ್ತದೆ. ಇಂಥ ಕಾರ್ಯಕ್ರಮ ಅದ್ದೂರಿ ಕಾರ್ಯಕ್ರಮ ಮಾಡಬೇಕಾದಾಗ ನಮ್ಮ ಪೋಷಕರ, ಪಾಲಕರ ಮತ್ತು ಭಾಗಿದಾರರ ಒಂದು ಸಹಾಯ ಸಹಕಾರ ಅವಶ್ಯ ಇರ್ತದೆ. ಇಲ್ಲಿ ನೋಡಿದ್ರೆ ಇಡೀ ಪ್ರತಿಯೊಂದು ಅಂಶವನ್ನು ಕೂಡ
ನೀರು ನೀಡಿಕೊಂಡು ಎಲ್ಲ ರೀತಿಯ ವ್ಯವಸ್ಥೆಯನ್ನು ಇಲ್ಲಿಯ ದಾನಿಗಳು ಮಾಡಿದ್ದಾರೆ. ಸೊ ಅವರಿಗೆಲ್ಲ ಒಬ್ಬ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಇಲ್ಲಿ ಏನು ದಾನ ರೂಪದಲ್ಲಿ ಅಥವಾ ನಗದು ರೂಪದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಗೆ ಏನು ಸಹಕಾರ ಕೊಟ್ಟಿದ್ದೀರಿ, ಎಲ್ಲರಿಗೂ ಕೂಡ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.